ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಣ್ಣ ನೀನು ಅರುಣ್ ಬಂದಾಗ್ಲಿಂದ ಅವನಿಗೆ ಟೈಮೇ ಕೊಡ್ತಿಲ್ಲ. ಸಾರಿ ಪುಟ್ಟ, ಅದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ಆದ್ರೂ ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಲ್ವಾ ಅಣ್ಣ? ಯಾವಾಗ ನೋಡಿದ್ರು ಬಿಸಿ ಅಂತ ಹೇಳ್ತಿರ್ತೀಯ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದು ಅಲ್ಲದೆ ಅರುಣ್ ಏನ್ ಅನ್ಕೊಳ್ಳಲ್ಲ. ಓಕೆ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನಾನು ಇವತ್ತು ಟೈಮ್ ಕೊಡ್ತೀನಿ. ಆಫೀಸಿಂದ ಬಂದ ಕೂಡಲೇ ಅರುಣ್ ಜೊತೆ ಮಾತಾಡ್ತೀನಿ. ಓಕೆನಾ? ಬಾಯ್. ಅಣ್ಣ ಇನ್ನೊಂದು ವಿಷಯ. ಹೇಳಪ್ಪ. ಅಣ್ಣ ಅದು ಹೇಳಿ, ಪರವಾಗಿಲ್ಲ. ಏನು? ಅದು ಅಣ್ಣ, ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಅಷ್ಟೇನಾ? ಇದನ್ನು ಕೇಳಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ? ಅದಕ್ಕೆ ಕೇಳು, ಚೆಕ್ ಕೊಡ್ತಾರೆ, ತಗೋ. ಇಲ್ಲ ಅಣ್ಣ, ಅವ್ರ ಹತ್ರ ಕೇಳೋದು ನಾನು ಸರಿ ಅನ್ಸಲ್ಲ. ಆ್ಯಂಡ್ ಅವ್ರ ಹತ್ರ ಕೇಳಿ ನನಗೆ ಅಭ್ಯಾಸ ಇಲ್ಲ. ನೀನೇ ಹೇಳ್ತೀಯಾ? ಈಗಂದ್ರೆ ಹೇಗೆ ಪುಟ್ಟ? ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀನು ಅವ್ರನ್ನ ಕೇಳು, ಚೆಕ್ ತಗೋ. ಬೇಕಿದ್ರೆ ನಾನು ಒಂದು ಮಾತು ಹೇಳಿರ್ತೀನಿ. ಓಕೆನಾ? ಓಕೆ ಅಣ್ಣ. ಬಾಯ್. ಬಾಯ್. ಅಶು, ಇಟ್ಸ್ ಓಕೆ. ದುಡ್ಡನ್ನ ಯಾರು ಕೊಟ್ರೇನು, ದುಡ್ಡು ಸಿಗೋದಷ್ಟೇ ಇಂಪಾರ್ಟೆಂಟು. ಅರುಣ್, ನೀಲೇ ಇದೆಯಾ? ಹಾಂ, ಇಲ್ಲೇ ಸೈಡಲ್ಲಿದ್ದೆ. ನನ್ನ ಮುಂದೆ ನನಗೆ ದುಡ್ಡು ಕೇಳೋದಕ್ಕೆ ಹಿಂಸೆ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಅಶು ಬಾ. ಅದಕ್ಕೆ ಅದು ಅಣ್ಣನ ಹತ್ರ ಮಾತಾಡಿದ್ದೆ. ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದ. ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು, ಚೆಕ್ ಕೊಡ್ತೀರಾ? ಓ, ಅವ್ರು ನಂಗೆ ಹೇಳೇ ಇಲ್ವಲ್ಲ. ಒಂದು ನಿಮಿಷ ಇರು. ಗೌತಮ್ ಅವರೇ, ಅಶ್ವಿನಿಗೆ ಅಮೌಂಟ್ ಬೇಕು ಅಂತ ನಿಮ್ಮ ಹತ್ರ ಹೇಳಿದ್ಲಂತೆ. ನೀವು ನಂಗೆ ಹೇಳಲೇ ಇಲ್ಲ. ನಾನು ಅವ್ಳಿಗೆ ಚೆಕ್ ಕೊಡ್ಲಾ? ಹೌದು, ನಾನು ಹೇಳೋದು ಬರ್ತಿದ್ದೆ. ಕೊಟ್ಬಿಡಿ ಅವಳಿಗೆ. ಓಕೆ. ಮರ್ತ್ಬಿಟ್ರಂತೆ. ಒಂದು ನಿಮಿಷ. ಥ್ಯಾಂಕ್ ಯು ಅದಕ್ಕೆ. ಅಶು, ಎಷ್ಟು ಅಮೌಂಟ್ ಡ್ರಾ ಮಾಡ್ತೀಯ ಅಂತ ಹೇಳ್ತೀಯಾ? ನಾನು ಬರ್ಕೋತೀನಿ. ನಾಳೆ ದಿನ ಲೆಕ್ಕ ಕೇಳಿದ್ರೆ ನನಗೆ ಗೊತ್ತಿರಬೇಕಲ್ವ, ಅದಕ್ಕೆ. ಅದಕ್ಕೆ ಅದು ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಫಿಲ್ ಮಾಡ್ಕೊಳ್ತೀನಿ. ನಾನು ಬರೀದೇ ಇದ್ರೇ ನನಗೆ ತೊಂದರೆ ಅಲ್ಲ. ಅದು ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿರಬೇಕಲ್ವಾ, ರೆಕಾರ್ಡ್ ಇರಬೇಕು. ಅದಕ್ಕೆ ಕೊಡು, ನಾನು ಬರ್ಕೊಳ್ತೀನಿ. ನಿನಗೆ ಅಲ್ವಾ ಇದು? ಐ ಮೀನ್, ನಿನ್ನ ಬ್ಯಾಂಕಿಂಗ್ ಹೆಸರು ಅಶ್ವಿನಿನೇ ಅಲ್ವಾ? ಹಾಂ. ಎಷ್ಟು ಅಮೌಂಟು? ಅದಕ್ಕೆ ಪರವಾಗಿಲ್ಲ, ನಾನೇ ಬರ್ಕೊಳ್ತೀನಿ, ಕೊಡಿ. ಅಶ್ವಿನಿ ಹೇಳಿದ್ನಲ್ಲ, ರೆಕಾರ್ಡ್ ಪರ್ಪಸ್ಗೆ ನನಗೆ ಬೇಕು ಅಂತ. ಇದು ನಾನೇ ಮಾಡಬೇಕು. ಹೇಳು ಇಷ್ಟಂತ. ಅದಕ್ಕೆ ಅದು ಅಮೌಂಟ್ ಸ್ವಲ್ಪ ಹೆವಿ ಇದೆ. ಹೆವಿ ಅಂದರೆ 1 ಲಕ್ಷನಾ? ಇನ್ನೊಂದು ಸ್ವಲ್ಪ ಜಾಸ್ತಿ. 5 ಲಕ್ಷನಾ? ಅದಕ್ಕೆ ಅದು 5 ಲಕ್ಷಕ್ಕೆ ಇನ್ನೊಂದು 2 ಸೊನ್ನೆ ಸೇರಿಸ್ಕೊಳ್ಳಿ. 5 ಕೋಟಿನಾ? ಹಾಂ, ಅದಕ್ಕೆ 5 ಕೋಟಿ ಅಷ್ಟೇ. ಅಲ್ಲ ಅಶ್ವಿನಿ, 5 ಕೋಟಿ ನಿನಗೆ ಯಾಕೆ ಬೇಕು? ದಿಸ್ ಇಸ್ ಟೂ ಮಚ್. ಅದಕ್ಕೆ ಅಲ್ಲ, ನೀವು ಇದನ್ನೆಲ್ಲ ಕೇಳಬಾರ್ದು. ಈ ಮನೇಲಿ ಯಾರು ಏನೇ ಖರ್ಚು ಮಾಡಿದ್ರು ಯಾವುದಕ್ಕೂ ಲೆಕ್ಕ ಕೇಳಿಲ್ಲ. ಆ್ಯಂಡ್ ಇಷ್ಟೆಲ್ಲ ಕೊಳಿತ ಬಿದ್ದಿರ್ಬೇಕಾದ್ರೆ ಅದ್ರ ಅಗತ್ಯನೂ ಇಲ್ಲ. ಇದೆಲ್ಲ ತುಂಬ ಚೀಪ್ ಅನ್ಸುತ್ತೆ. ಅಲ್ಲ ಅಶ್ವಿನಿ, ಈಗ ನಾನು ಏನು ಕೇಳಿದೆ ಅಂತ ಈಗ ರಿಯಾಕ್ಟ್ ಮಾಡ್ತಿದ್ಯಾ? ಇದು ಡೀಟೇಲ್ಸ್. ಅದಕ್ಕೆ ಇದ್ರ ಮೇಲೂ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಈ ಚೆಕ್ ಬೇಕಾಗಿಲ್ಲ. ನೀವೇ ಇಟ್ಕೊಳ್ಳಿ. ಅಶು ಪ್ಲೀಸ್, ಅಶು ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.